ರಾಣಿ ಚೆನ್ನಮ್ಮ ವಿವಿ ಇತಿಹಾಸ ವಿಭಾಗದಲ್ಲಿ ಸಂಶೋಧನೆ ನಡೆಸಿ ಸಲ್ಲಿಕೆ ಮಾಡಿದ್ದ ವಿದ್ಯಾರ್ಥಿನಿ ವಿವಿಯ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ವಿವಿ ಕುಲಸಚಿವ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಹೇಳಿದರು. ಸೋಮವಾರ ರಾಣಿ ಚೆನ್ನಮ್ಮ ವಿವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಿನ್ನೆ ಸಂಜೆ ಓರ್ವ ವಿದ್ಯಾರ್ಥಿ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ವಿಚಾರ ಗೊತ್ತಾಯಿತು. 2021ರಲ್ಲಿ ಸಂಶೋಧನೆ ಆರಂಭ ಮಾಡಿ 2025ರಲ್ಲಿ ಪೂರ್ಣ ಆಗುತ್ತೆ. ಅಧ್ಯಾಪಕರ ಮೇಲೆ ವಿದ್ಯಾರ್ಥಿನಿ ಕಿರುಕುಳ ಆರೋಪ ಮಾಡಿದ್ದಾರೆ. ತನಿಖೆ ನಡೆಸಿ ಪ್ರೊಫೆಸರ್ ಮೇಲೆ ಸಿಂಡಿಕೇಟ್ ಅಮಾನತು ಮಾಡಿ ತೀರ್ಮಾನ ಮಾಡಲಾಯಿತು. ತನಿಖಾ ವರದಿ ಪಡೆದು PhD ನೀಡಲು ಸಿಂಡಿಕೇಟ್ನಲ್ಲಿ ಹೇಳಲಾಯಿತು. ಅದರಂತೆ ಮೊನ್ನೆ ಘಟಿಕೋತ್ಸವದಲ್ಲಿ ಅವರಿಗೆ PhD ನೀಡಲು ಆಗಲಿಲ್ಲ ಎಂದರು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಸಂಶೋಧನೆಯನ್ನು ಕೈಗೊಂಡು ಸಂಶೋಧನಾ ಪ್ರಬಂಧವನ್ನು ಅಧ್ಯಯನವನ್ನು ಮುಗಿಸಿ ಪ್ರಬಂಧವನ್ನು ಅವರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ಅವಶ್ಯ ಪರೀಕ್ಷಾ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿಯವರ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ವಿ. ನಾವು ಈ ಸಂಬಂಧವಾಗಿ ನಿನ್ನೆ ಸಂಜೆಯಿಂದ ಕೂಡ ಹಲವಾರು ವಿಷಯಗಳು ನಮ್ಮ ಗಮನಕ್ಕೆ ಬಂತು. ಮೊನ್ನೆ ನಾನು ಬಿಜಾಪುರದಲ್ಲಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗೆ ಹೋದಾಗಲೂ ಕೂಡ ನಿರಂತರವಾಗಿ ಕರೆಗಳು ಬರ್ತಾ ಇತ್ತು. ಬಂದಾಗ ನಾನು ಇವರು ಕೂಡ ಫೋನ್ ಮಾಡಿದ್ರು, ಕ್ಯಾಂಡಿಡೇಟ್ ಕೂಡ ಫೋನ್ ಮಾಡಿದ್ರು. ಹೇಳಿದ್ರೆ ವಿಶ್ವವಿದ್ಯಾಲಯಕ್ಕೆ ಬಂದು ಸೋಮವಾರ ಕುಲಸಚಿವರನ್ನ ಭೇಟಿ ಮಾಡಿ ಅದೇನಾಗಿದೆ ಅಂತ ತಿಳ್ಕೊಳ್ಳಿ ನೀವು ಅಂತಕ್ಕಂಥ ಸೂಚನೆಯನ್ನು ಕೊಟ್ವಿ. ನಾವು ಆ ಸೂಚನೆಯನ್ನು ಹಲವಾರು ಬಾರಿ ಕೊಟ್ವಿ. ಅವರು ಮತ್ತು ಇನ್ನು ಹಲವು ಮುಖಂಡರು ಕೂಡ ಮಾತಾಡಿದ ಅವ್ರಿಗೂ ಕೊಟ್ವಿ ನಾವು. ಆದರೆ ನಿನ್ನೆ ಸಂಜೆ ಮಾಹಿತಿ ಬಂದು ಅವ್ರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ಮತ್ತೇನು ಆಸ್ಪತ್ರೆಗೆ ದಾಖಲಾಗಿದ್ದರು, ನಂತರ ಬಿಡುಗಡೆಯಾಗಿ ವಾಪಸ್ ಹೋದ್ರು ಅಂತಕ್ಕಂಥ ಮಾಹಿತಿ ಬಂತು. ಇದರ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಇವರು ಅಧ್ಯಯನವನ್ನು ಆರಂಭ ಮಾಡಿದ್ದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ 2021ರಲ್ಲಿ ಇತಿಹಾಸ ವಿಭಾಗದಲ್ಲಿ ಪ್ರೊಫೆಸರ್ KLN ಮೂರ್ತಿಯವರ ಸನ್ನಡಿಯಲ್ಲಿ ಮಾರ್ಗದರ್ಶನವನ್ನು ಆರಂಭ ಮಾಡಿದ್ರು ಸಂಶೋಧನೆ. ಆ ಸಂಶೋಧನೆ 4 ವರ್ಷಗಳ ಕಾಲ ನಡೆದಿದೆ. ಒಟ್ಟು 2014 ಫೆಬ್ರವರಿ 2025ಕ್ಕೆ ಥೀಸಿಸ್ನ ಪರೀಕ್ಷೆಗಳು ಮುಕ್ತಾಯ ಆಗಿ 17 ಮಾರ್ಚ್ 2025ಕ್ಕೆ ನಮಗೆ ಇದು ಕಂಪ್ಲೀಟ್ ಆಗಿ ಆ ಡಾಕ್ಟರಲ್ ಕಮಿಟಿ ರಿಪೋರ್ಟ್ ಕೂಡ ಬಂದು ಮಾರ್ಚ್ ತಿಂಗಳಲ್ಲೇ ಥೀಸಿಸ್ ಎವ್ಯಾಲ್ಯೂಯೇಷನ್ ಆಗಿ ಮೇ ತಿಂಗಳಲ್ಲಿ ಪರೀಕ್ಷಾ ಫಲಿತಾಂಶ ಕೂಡ ಪ್ರಕಟ ಆಗಿ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದೇವೆ ನಾವು. ನೋಟಿಫಿಕೇಶನಲ್ಲಿ ಅವರ ಸಂಶೋಧನೆ ಪೂರ್ಣ ಆಗಿದೆ, ಪರೀಕ್ಷಾ ವಿಭಾಗದಿಂದ ನಡೆಯತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಸರಿಯಾಗಿದೆ ಅಂತೇಳಿ ಒಂದು ನೋಟಿಫಿಕೇಶನ್ ಕೂಡ ಮಾಡಿ ಅವ್ರಿಗೆ PhD ಯೂಸ್ ಮಾಡ್ಕೋಬೋದು, ಡಿಗ್ರಿನ ಉಪಯೋಗಿಸ್ಕೋಬೋದು ತಮ್ಮ ಶೈಕ್ಷಣಿಕ ಅರ್ಹತೆಗೆ ಅಂತೇಳಿ ವಿಶ್ವವಿದ್ಯಾಲಯ ತೀರ್ಮಾನ ಮಾಡ್ತು. ತದನಂತರ ಮಾಧ್ಯಮಗಳಲ್ಲಿ ಬಂದು ನನಗೆ ಪ್ರಾಧ್ಯಾಪಕರಿಂದ ಕಿರುಕುಳ ಆಗಿದೆ ಮತ್ತು ಇತ್ಯಾದಿ ವಿಷಯಗಳ ಬಗ್ಗೆ ವಿದ್ಯಾರ್ಥಿನಿಯರು ಮಾತಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂತು. ಸಿಂಡಿಕೇಟ್ ವಿಷಯದಲ್ಲಿ ಚರ್ಚೆಗೆ ತೆಗೆದುಕೊಂಡ್ರ ವಿಷಯವನ್ನು ವಿಶ್ವವಿದ್ಯಾಲಯದ ಗೌರವ ಘನತೆ ಇವುಗಳನ್ನು ವಿದ್ಯಾರ್ಥಿಯಾಗಿ ಸರಿಯಾಗಿ ಅವರು ತನ್ನ ಅಧ್ಯಯನವನ್ನು ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಳದೆ ವೃಥಾಕಾರಣದ ವಿಶ್ವವಿದ್ಯಾಲಯ ಹೇಳ್ದಿರಲ್ಲ ಅಂತಕ್ಕಂಥ ನೋವು ಸಿಂಡಿಕೇಟ್ಗೆ ಬಾಧೆ ಆಯಿತು. ಒಂದು ತೀರ್ಮಾನ ತೆಗೆದುಕೊಂಡು ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತೇಳಿ ಅಧ್ಯಾಪಕರು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಅವ್ರಿಗೆ ಸಸ್ಪೆನ್ಷನಲ್ಲಿ ಹಿಡಿಯತಕ್ಕಂಥದ್ದನ್ನು ಸಿಂಡಿಕೇಟ್ ನಿರ್ಣಯ ತೆಗೆದುಕೊಳ್ತು. ಸಿಂಡಿಕೇಟ್ ನಿರ್ಣಯದಂತೆ ಪ್ರೊಫೆಸರ್ KLN ಮೂರ್ತಿಯವರನ್ನ ಅಮಾನತ್ನಲ್ಲಿ ಇಡಲಾಯಿತು. ಈ ವಿದ್ಯಾರ್ಥಿನಿ ಸಂಶೋಧನೆ ಮುಗಿದು ಫಲಿತಾಂಶ ಪ್ರಕಟಣೆ ಮಾಡಿದ್ವಿ, ನೋಟಿಫಿಕೇಶನ್ ಮಾಡಿದ್ವಿ. ಆದರೆ ಘಟಿಕೋತ್ಸವದಲ್ಲಿ ನಾವು ಈ ಪ್ರಮಾಣ ಪತ್ರ ಕೊಡಬೇಕು ಅಂತಂದಾಗ ಈ ಒಂದು ತನಿಖೆ ಅಡ್ಡ ಬಂತು. ಈ ತನಿಖೆ ಅಡ್ಡ ಬಂದಿದ್ದ ಕಾರಣದಿಂದ ಘಟಿಕೋತ್ಸವದಲ್ಲಿ ನಾವು ಪ್ರಮಾಣ ಪತ್ರ ಕೊಡೋಕ್ಕಾಗಲಿಲ್ಲ. ಮತ್ತು ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ, ನೋಟಿಸ್ ಉತ್ತರ ಕೊಟ್ಟಿದ್ದಾರೆ. ಈ ನೋಟಿಸ್ ಕೊಟ್ಟಿರ್ತಕ್ಕಂಥ ಉತ್ತರ ಹಾಗೂ ಪ್ರೊಫೆಸರ್ KLN ಮೂರ್ತಿಯವರು ಕೊಟ್ಟಿರ್ತಕ್ಕಂಥ ಉತ್ತರ ಎರಡನ್ನೂ ಕೂಡ ಸಿಂಡಿಕೇಟ್ನಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನೀವೆಲ್ಲರೂ ಕೂಡ ನಾನು ಗಮನಕ್ಕೆ ತೆಗೆದುಕೊಂಡು ಕೂಡಲೇ ತುರ್ತಾಗಿ ಸಿಂಡಿಕೇಟ್ ಮಾಡೋಣ ಅಂತೇಳಿ ನಾವು ಕುಲಸಚಿವರು ವಿಶ್ವವಿದ್ಯಾಲಯದಲ್ಲಿ ಚರ್ಚೆ ಮಾಡಿದ್ವಿ. 4ನೇ ತಾರೀಕು ಒಂದು ತುರ್ತು ಸಿಂಡಿಕೇಟ್ ಸಭೆಯನ್ನು ನಾವು ಕರೀತಾ ಇದ್ದೇವೆ. ಈ ಸಭೆಯಲ್ಲಿ ಈ ಪ್ರಕರಣದ ಬಗ್ಗೆ ಚರ್ಚೆಯನ್ನು ಮಾಡಿ ಸಿಂಡಿಕೇಟ್ ನಿರ್ಣಯದಂತೆ ಕ್ರಮವನ್ನು ತೆಗೆದುಕೊಳ್ತೀವಿ. ಸರ್, ಪ್ರೊಫೆಸರ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಆಗಬೇಕಿತ್ತಲ್ಲ ಸರ್ ನಿಮ್ಮ ವಿಶ್ವವಿದ್ಯಾಲಯದಿಂದ? ನಮ್ಮ ನಿಯಮಾನುಸಾರ ಏನು ಕ್ರಮ ತೆಗೆದುಕೊಬೇಕು, ಸಸ್ಪೆನ್ಷನ್ ಆಯ್ತಲ್ಲ, ಆ ಸಸ್ಪೆನ್ಷನ್ಗೆ ನಾವು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟಿದ್ದ ನಂತರ ಪ್ರಕ್ರಿಯೆ ಹೋಗುತ್ತೆ. ಇಲ್ಲಿ ಅವರು ಸಂಶೋಧನಾ ವಿದ್ಯಾರ್ಥಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ. ಕೆಲವು ಬಲಗಳೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ನಾವು. ಅವ್ರು ಹೇಳಿರ್ತಕ್ಕಂಥ ಲಿಖಿತವಾಗಿ ನಮಗೆ ಲಿಖಿತವಾಗಿ ಆ ಥರ ಕೊಟ್ಟಿಲ್ಲ. ನನಗಿಂತ ಕಿರುಕುಳ ಕೊಟ್ಟಿದ್ದಾರೆ ಅವ್ರು ವಿದ್ಯಾರ್ಥಿ. ಅವರು ಕೊಟ್ಟಿರ್ತಕ್ಕಂಥ ಕೆಲವು ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳಲ್ಲಿ ಸರ್, ಈಗ ನಿಮ್ದು ಪತ್ರಿಕಾ ಪ್ರಕಟಣೆ ನೋಡ್ತಿದ್ರಲ್ಲ, ಅದ್ರಲ್ಲಿ ಲೈಂಗಿಕ ಕಿರುಕುಳ ಅಂತ ಮೆನ್ಷನ್ ಮಾಡಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರಲ್ಲ.
ಸೊ ಈಗ ಕೇವಲ ಕಿರುಕುಳ ಅಂತ ಇದ್ದೀರಾ? ಇಲ್ಲ ಇಲ್ಲ ಏನಾದ್ರೂ ಆ ದೂರದಿಂದ ವಾಪಸ್ ಪಡೆಯೋಕೆ ಸಿಂಡಿಕೇಟ್ ಮೆಂಬರ್ ಅವ್ರನ್ನ ಒತ್ತಡ ಹಾಕಿದ್ರ ಅಥವಾ ನಿಜವಾಗಿ ಆ ರೀತಿ ಏನಾದ್ರು ಆಗಿದ್ಯಾ? ಇಲ್ಲ, ನಮ್ಮ ಸಿಂಡಿಕೇಟ್ ಮೆಂಬರ್ಸ್ ಯಾರು ಕೂಡ ಯಾವ ಒತ್ತಡನೂ ಹಾಕಿಲ್ಲ. ಸರಿಯಾಗಿ ತನಿಖೆ ಮಾಡಬೇಕು, ಯಾರು ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು, ವಿದ್ಯಾರ್ಥಿ ಸರಿಯಾಗಿದ್ದರೆ ವಿದ್ಯಾರ್ಥಿಗೆ ಯಾವುದು ಅಡೆತಡೆ ಬರಬಾರ್ದು ಅಂತಕ್ಕಂಥದ್ದೇ ಸಿಂಡಿಕೇಟ್ ನಿರ್ಣಯ ಆಗಿದೆ. ಯಾವುದೇ ಒತ್ತಡ ಯಾರಿಂದನೂ ಇಲ್ಲ. ಒಟ್ಟಾರೆಯಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಗೌರವ, ಪವಿತ್ರತೆ, ನಮಗೆ ಚಾರಿತ್ರ್ಯ ಚೆನ್ನಾಗಿರ್ಬೇಕೆ ಹೊರತು ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳು ಇಂಥ ವಿಷಯಗಳು ಅಲ್ಲಿ ಬಂದಿರ್ತಕ್ಕಂಥದ್ದು, ಮಾರ್ಗದರ್ಶಕರಿಂದ ಅನುಭವಿಸಿರ್ತಕ್ಕಂಥದ್ದು, ಇದು ಬಹಳ ಬೇಸರವಾಗತಕ್ಕಂಥ ವಿಷಯ. ಸರ್, ಈಗ ಘಟಿಕೋತ್ಸವದಲ್ಲಿ ಯಾಕೆ ಈ ಸತಿ ಅವ್ರಿಗೆ ಕೊಡಲಿಲ್ಲ PhD? BEd ಯಾಕೆ ಕೊಡ್ಲಿಲ್ಲ ಅಂದ್ರೆ, ನಮ್ಮ ಸಿಂಡಿಕೇಟ್ ನಿರ್ಣಯದಂತೆ ಅವ್ರನ್ನ ವರದಿ ಪಡ್ಕೊಂಡು ನೀವು ಆಮೇಲೆ ತೀರ್ಮಾನ ತೆಗೆದುಕೊಳ್ಳಿ. ಅವರು ಕೂಡ ಈಗ ವೈರಲ್ ಮಾಡಿದ್ರು ಕೆಲವು ಮಾಧ್ಯಮಗಳಲ್ಲಿ. ಯಾಕೆ ಹೀಗೆ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಬಂತು. ಈ ಸಿಂಡಿಕೇಟ್ ಸಭೆ, ಘಟಿಕೋತ್ಸವ ಸಮಯದಲ್ಲಿ ಗಂತವ್ಯತ ರಾಜ್ಯಪಾಲರು ಇರ್ತಾರೆ, ಸಭೆ ಇರುತ್ತೆ. ಆ ಸಭೆಯಲ್ಲಿ ನಾವು ಮಾಡಬೇಕಾದ್ರೆ ಒಂದು ಸರಿಯಾದ ಮಾರ್ಗದಲ್ಲಿ ಮತ್ತೆ ಅದು ನಡಿಬೇಕಾಗುತ್ತೆ ಕಾರ್ಯಕ್ರಮ. ಅದರಲ್ಲಿ ಒಂದು ಇಂಥವೆಲ್ಲ ಲೋಪಗಳು ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತಕ್ಕಂಥ ರೀತಿಯಿಂದ ಇದು ಒಂದನ್ನು ಮಾತ್ರ ಮಾಡಲ್ಲ. ಆದರೆ ಒಂದು ವಿಷಯ ನಿಮ್ಮ ಗಮನದಲ್ಲಿರಲಿ, ನಾವು ಏನು ಎಲಿಜಿಬಿಲಿಟಿ ಬುಕ್ ಅಂತ ಮಾಡ್ತೀವಿ ಅದರಲ್ಲಿ ಅವರ ಹೆಸರಿದೆ. ಯಾರ್ಯಾರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾರೆ, ಅರ್ಹರಿರ್ತಾರೆ, ಅದನ್ನ ಎಲಿಜಿಬಿಲಿಟಿ ಬುಕ್ಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು, ಉನ್ನತ ಶಿಕ್ಷಣ ಸಚಿವರು ಎಲ್ಲರೂ ಕೂಡ ಸಹಿ ಮಾಡಿರ್ತಾರೆ. ನಿಮ್ಮ ಆಂತರಿಕ ತನಿಖೆಯಲ್ಲಿ ಏನ್ ಕಂಡು ಬಂತು? ಲೈಂಗಿಕ ಆಗಿದೆಯಾ ಇಲ್ವಾ ಅಂತ ಏನಂತ ಬಂತು? ಆಂತರಿಕ ಸಮಿತಿಯನ್ನ ನಾವು ಮಾಡಿದ್ವಿ. ಮಾಡಿಯಲ್ಲಿ ಅವರು ಮೇಲ್ನೋಟ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಜವಾಬ್ ಕೊಟ್ಟಿದ್ದಾರೆ. ಮೇಲ್ನೋಟ ಕಂಡು ಬರ್ತಾ ಅಲ್ಲ, ಅದಕ್ಕೆ ನಾವು ಡೈರೆಕ್ಟ್ ಆಗಿ FIR ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ನಮಗಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಮಿತಿಗಳು, ನಿಯಮದ ಮಿತಿಯಲ್ಲಿ ಕೆಲಸ ಮಾಡಬೇಕು. ನಾವು ಮೊದಲಿಗೆ ನಮ್ಮದು ಕಂಪ್ಲೀಟ್ ಆದ್ಮೇಲೆ ಇವಾಗ ಬರಲ್ಲ, ಸಬ್ಜುಡೀಸ್ ಆಗ್ಬೇಕು. ಫಸ್ಟ್ ಇದು ಕಂಪ್ಲೀಟ್ ಮಾಡ್ಬೇಕು ಪ್ರಕ್ರಿಯೆ. ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿದ್ರೆ ಮತ್ತೊಂದು ಪ್ರಕ್ರಿಯೆ ಕೈ ಹಾಕ್ಬಾರ್ದು. ಈಗೇನಾಗಿದೆ, ನಾಳೆ ಸಿಂಡಿಕೇಟ್ ಕರಿತಾ ಇದೀವಿ, ಆ ಸಿಂಡಿಕೇಟ್ನ ಚರ್ಚೆಗೆ ಇಡ್ತೇವೆ, ವಿದ್ಯಾರ್ಥಿನಿದು ಇಡ್ತೀವಿ, ಗೈಡ್ದು ಇಡ್ತೀವಿ ಲೆಟರ್ನ. ಸರ್, ಈಗ ಅವ್ರು ಲಿಖಿತವಾಗಿ ಕೊಟ್ಟು ವಾಪಸ್ ಪಡೆದಿದ್ದಾರೆ. ಯಾರು ಸಮಿತಿಗೆ ಕೊಟ್ಟಿದ್ರು, ಅವರು ಒಂದು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ನನಗೆ ಮಾನಸಿಕವಾಗಿರ್ತಕ್ಕಂಥ ಒಂದು ಇದರಿಂದ ನಾನು ಮಾಡಿದ್ದೆ, ಹಿಂಪಡಿತೇನೆ, ಅವ್ರು ಒಳ್ಳೆಯವರು, ಅವ್ರು ಬಿಟ್ಬಿಡಿ ಅಂತ ಕೂಡ ಪತ್ರ ಕೊಟ್ಟಿದ್ದಾರೆ. ದೂರು ನೀಡಿದ ವಿದ್ಯಾರ್ಥಿ ಮತ್ತೆ ದೂರು ವಾಪಸ್ ಪಡೆಯುತ್ತಾರೆ. ಸಿಂಡಿಕೇಟ್ ನಿರ್ಣಯ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ.